ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ಸಪೋಟ ಮತ್ತು ಖರ್ಜೂರದು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಇದು ಮಿಲ್ಕ್ ಶೇಕ್ ಅಲ್ಲ, ಅಮೃತ ಶೇಕ್ ಅಂತಾನೆ ಹೇಳ್ಬೋದು. ನೋಡಿ, ನಾನಿಲ್ಲಿ ಅರ್ಧ kg ಅಷ್ಟು ಸಪೋಟನ ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರಲಿ ನೋಡಿ ತಗೊಳ್ಳಿ, ಚೆನ್ನಾಗಿರೋದು. ಸಕ್ಕರೆ ಸ್ವಲ್ಪ ತೊಗೊಂಡಿದ್ದೀನಿ. ವೆನಿಲಾ ಎಸೆನ್ಸು ಟೇಸ್ಟ್ ಲೈಕ್ ನಿಮಗೆ ಐಸ್ ಕ್ರೀಮ್ ತಿನ್ನೋ ಟೇಸ್ಟ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ವೆನಿಲಾ ಎಸೆನ್ಸ್ ಹಾಕೋದ್ರಿಂದ. ಇದ್ರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಮ್ಮನೇಲಿ ಇತ್ತು, ಸೊ ಯೂಸ್ ಮಾಡ್ತಿದ್ದೆ. ನಾನು ಖರ್ಜೂರ ಒಂದು 4ರಿಂದ 5 ಖರ್ಜೂರ ತೊಗೊಂಡಿದ್ದೀನಿ, ಒಣ ಖರ್ಜೂರ. ಇದು ಅರ್ಧ ಲೀಟರು ಹಾಲನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ತಣ್ಣಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಾಲಲ್ಲಿ ನಾನು ನೀರನ್ನು ಮಿಕ್ಸ್ ಮಾಡೇ ಇಲ್ಲ, ಯಾಕಂದರೆ ನಮಗೆ ರಿಚ್ ಪ್ರೋಟೀನ್ ಸಿಗಬೇಕು ಅಂತ ಯೂಸ್ ಮಾಡ್ತಿರೋದು. ಕ್ಯಾಲ್ಶಿಯಮ್ಮು, ಪ್ರೋಟೀನು, ಮಿನರಲ್ಸು, ಮ್ಯಾಗ್ನೀಷಿಯಮ್ಮು ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್. ನೋಡಿ, ಸಿಪ್ಪೆನ ಚೆನ್ನಾಗಿ ತೊಗೊಂಡ್ಬಿಡ್ಬೇಕು ಫ್ರೆಂಡ್ಸ್. ಸಿಪ್ಪೆ ರಿಮೂವ್ ಮಾಡಿದ್ರೆ ನಮಗೆ ಅಂಟು ಬರೋದಿಲ್ಲ. ನೀವು ನೋಡ್ಬೋದು, ಫ್ರಿಜ್ಜಲ್ಲಿ ಹಾಕಿದ ತಕ್ಷಣ ಅಂಟು ಬರುತ್ತೆ. ಸೊ ನೋಡಿ, ಈ ಥರ ನೀವು ಸಿಪ್ಪೆ ತೆಗೆದು ಮಾಡಿ ಅಂಟು ಸಿಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಬೀಜ ಎಲ್ಲ ತೆಗೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಅಲ್ಲಿಗೂ ಒಂದೊಂದು ಸಿಪ್ಪೆ ಇದ್ಬಿಟ್ಟಿದೆ, ಅದಕ್ಕೆ ನೋಡಿ ನಾನು ಸಡಲ್ ಇಡ್ತಾ ಇದ್ದೆ. ಸಿಪ್ಪೆ ಏನಾದರೂ ಇದ್ದರೆ ರಿಮೂವ್ ಮಾಡ್ಬೋದು ಅಂತ. ಖರ್ಜೂರದಲ್ಲೂ ಅಷ್ಟೇ ಬೀಜ ಇರುತ್ತೆ, ಖರ್ಜೂರದಲ್ಲಿರೋ ಬೀಜನೂ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಖರ್ಜೂರ. ಯಾಕಂದರೆ ಸ್ವಲ್ಪ ಜನ ವಾಶ್ ಮಾಡಿದ್ರೆ ಹಂಗಂಗೆ ಆಗ್ತಾರೆ. ಸ್ಪೆಷಲಿ ಔಟ್ಸೈಡ್ ನಾವು ಹೋಗ್ತೀರಿ ಅಲ್ಲ ಮಿಲ್ಕ್ ಶೇಕ್ ಪಾರ್ಲರ್ಗಳಲ್ಲಿ, ಅಲ್ಲಿ ಖರ್ಜೂರ ವಾಶೇ ಮಾಡಲ್ಲ. ಬಟ್ ಅದು ತಪ್ಪು, ವಾಶ್ ಮಾಡಬೇಕು, ಯಾಕಂದರೆ ತುಂಬ ಡೆಸ್ಟು ಧೂಳು ಇರುತ್ತೆ. ಸೊ ನೋಡಿ, ಎಲ್ಲ ಜ್ಯೂಸ್ ಜಾರಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮನೆಯಲ್ಲೇ ನಾವು ಹೆಲ್ತಿಯಾಗಿ ಮಾಡ್ಬೋದು. ಔಟ್ಸೈಡ್ಗಿಂತ ಒಂದು ಔಟ್ಸೈಡ್ಗೆ ನಾವು ಮಿಲ್ಕ್ ಶೇಕ್ ಕುಡಿಬೇಕಂದ್ರೆ 70 ರುಪೀಸ್ ಕೊಡಲೇಬೇಕು, ಸಮ್ಮರ್ ಸೀಸನ್ ಆಗಿರೋದ್ರಿಂದ. ಸೊ ಮನೆಯಲ್ಲೇ ಯಾಕೆ ನಾವು ಹೆಲ್ತಿಯಾಗಿ ಮಾಡ್ಕೋಬಾರ್ದು. ಸೊ ನೋಡಿ, ಅರ್ಧ ಲೀಟರ್ ಹಾಲನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಅರ್ಧ ಲೀಟರ್ ಅರ್ಧ kg ಸಪೋಟಾಗಿ ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್. ನಾನು ಬಾಯ್ಲ್ ಮಾಡಿಕೊಂಡು ತಣ್ಣಗೆ ಇಟ್ಕೊಂಡಿದ್ದೆ. ಆ ಹಾಲಲ್ಲೂ ನೀರು ಹಾಕೋಕ್ಕೆ ಹೋಗಬೇಡಿ, ಗಟ್ಟಿಯಾಗಿರೋ ಹಾಲನ್ನ ಯೂಸ್ ಮಾಡಿ. ಯಾಕಂದರೆ ಹೇಳ್ತಿದ್ದೀನಲ್ಲ, ನಮಗೆ ಪ್ರೋಟೀನು, ಮಿನರಲ್ಸು, ಮ್ಯಾಗ್ನೀಷಿಯಮು ಪ್ರತಿಯೊಂದು ಸಿಗಬೇಕು ಅಂದರೆ ಹೆಲ್ತಿಯಾಗೆ ನಾವು ಯೂಸ್ ಮಾಡಬೇಕು. ನೀರೇನು ಹಾಕೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಬ್ಲೈಂಡ್ ಮಾಡ್ಕೊಳ್ಳಿ. ಸೊ ನೋಡಿ ಯಾವ ಥರ ಆಗ್ತಾಯಿದೆ ಅಂತ. ಈ ಥರ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ, ಅದಕ್ಕೆ ಸಿಪ್ಪೆ ತೆಗೆದ್ಬಿಟ್ಟು ಮಾಡಿ ನೋಡಿ. ಸೊ ನೋಡಿ, ಅಂಟು ಎಲ್ಲೂ ಇಲ್ದಿರ ಪ್ರತಿಯೊಂದು ತುಂಬ ಚೆನ್ನಾಗಿ ನೊರೆಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಟೈಮಲ್ಲಿ ವೆನಿಲಾ ಎಸೆನ್ಸನ್ನು ಒಂದು ಅರ್ಧ ಮುಚ್ಚಳನ ಹಾಕಿ, ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಡಬ್ಬಲ್ ಟೇಸ್ಟ್ ಬರುತ್ತೆ. ಲೈಕ್ ಐಸ್ ಕ್ರೀಮ್ಸಲ್ಲಿ ತಿಂತಾ ಇದ್ರೆ ಬರುತ್ತೆ ಅಲ್ವಾ, ಐಸ್ ಕ್ರೀಮ್ಸ್ ಫೀಲ್ ಆಗುತ್ತೆ. ಏನಾದರೂ ಐಸ್ ಕ್ರೀಮ್ಸ್ ಜ್ಯೂಸ್ ಏನಾದರೂ ಕುಡಿತಾ ಇದ್ದೀರೇನೋ ಅನ್ನೋಷ್ಟು ಫೀಲ್ ಆಗುತ್ತೆ ಈ ವೆನಿಲಾ ಎಸೆನ್ಸ್ ಹಾಕೋದ್ರಿಂದ. ಇದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನ್ಯಾಚುರಲ್ ಆಗಿ ಅದೇ ಥರ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಪೋಟ ಅಂತೂ ಮಲಬದ್ಧತೆ ಮುಕ್ತಿ ಮಾಡುತ್ತೆ. ಸಪೋಟ ಹಣ್ಣಿನಲ್ಲಿ ತುಂಬ ನಾರಿನಾಂಶ ಇದೆ. ಹೇಳ್ತಿದ್ದೆ, ಆಂಟಿ ಇಂಪ್ಲಿಮೆಂಟ್ ಗುಣಲಕ್ಷಣಗಳು ಇದರಲ್ಲಿ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಹೆಲ್ತ್ ವೈಸ್ ಹೋದರೆ ತುಂಬಾ ಒಳ್ಳೆಯದು. ಸೊ ನಾನಿಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಸೆರಫ್ ತೊಗೊತಿದ್ದೀನಿ, ಚಾಕ್ಲೇಟ್ ಸೆರಫು. ಚಾಕ್ಲೇಟ್ ಟೇಸ್ಟು ಚೆನ್ನಾಗೇ ಇರುತ್ತೆ, ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಡಿಷ್ನಲಿ ಯೂಸ್ ಮಾಡ್ತಾ ಇದ್ದೀನಿ. ಇದ್ರೆ ಹಾಕಿ ಡೆಕೋರೇಷನ್ ಮಾಡೋದಕ್ಕೆ, ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ನೀವು ಹಾಕ್ಕೊಬಿಡ್ಬೋದು. ತುಂಬಾ ಹೇಳ್ತಿದ್ದೀನಲ್ಲ ಫ್ರೆಂಡ್ಸ್, ಡೇಟ್ಸಲ್ಲೂ ಅಷ್ಟೇ ಖರ್ಜೂರದಲ್ಲಿ ನಮಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ, ಮೂಳೆಗಳಲ್ಲಿ ಶಕ್ತಿ ಬರುತ್ತೆ, ರಕ್ತಹೀನತೆ ಗುಣಮುಖವಾಗುತ್ತೆ, ಆರೋಗ್ಯದಲ್ಲಿ ತುಂಬ ಸುಧಾರಣೆ ಇದೆ ಫ್ರೆಂಡ್ಸ್. ಇದು ದೇಹಕ್ಕೆ ಶಕ್ತಿ ತುಂಬ ಹೆಚ್ಚು ನಿರಾಳವಾಗಿ ಕೊಡುತ್ತೆ. ಇದರಲ್ಲಿ ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ಐರನ್ ಅಂಶ ಜಾಸ್ತಿನೇ ಇದೆ. ಹೇಳ್ತಿದ್ದೀನಲ್ಲ, ವಿಟಮಿನ್ಸ್ ಎ, ಬಿ ತುಂಬ ಇದೆ. ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ನಮಗೇನಾದರೂ ಮಲಬದ್ಧತೆ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಒಳ್ಳೆಯದು. ಚರ್ಮಕ್ಕೆ, ತಲೆ ಕೂದಲಿಗೆ ತುಂಬ ಒಳ್ಳೆಯದು ಸಪೋರ್ಟ್. ಇದರಲ್ಲಿ ಆ್ಯಂಟಿ ವೈರಲ್, ಆ್ಯಂಟಿ ಫಂಗಲ್ ಗುಣಲಕ್ಷಣಗಳು ತುಂಬ ಇದೆ. ಕ್ಯಾನ್ಸರ್ ಬರ್ದಿರೋ ನಮಗೆ ಇದು ಮಾಡುತ್ತೆ. ಗ್ಲೂಕೋಸ್ ಪ್ರಮಾಣ ತುಂಬ ಹೆಚ್ಚಾಗಿದೆ ಫ್ರೆಂಡ್ಸ್. ಈ ಕ್ಯಾನ್ಸರ್ ಇರೋರಿಗೆ ಇದು ತುಂಬಾ ಮಾಡ್ದಂಗೆ. ಬಟ್ ಏನಂದರೆ ಶುಗರ್ ಇರೋರು ಸ್ವಲ್ಪ ಜಾಸ್ತಿ ತಿನ್ನೋಂಗಿಲ್ಲ, ಶುಗರ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಸೊ ಶುಗರ್ ಇರೋರು ನಾರ್ಮಲ್ ಆಗಿ 1 ಪೀಸ್ 2 ಪೀಸ್ ತಿನ್ಬೋದು ಅಷ್ಟೇ. ಅದು ಬಿಟ್ಟರೆ ತುಂಬಾ ಹೇಳ್ತಿದ್ದೀನಲ್ಲ, ಮಿಲ್ಕ್ ಶೇಕ್ ಅಲ್ಲ, ಇದು ಅಮೃತ ಶೇಕ್ ಅಂತಲೇ ಹೇಳ್ಬೋದು ಅಂತ. ಸೊ ಹೆಲ್ತಿಯಾಗಿ ನೀವು ಯಾಕೆ ಈ ಥರ ಕುಡಿಬಾರ್ದು. ಸೊ ನೋಡಿ, ನನಗೆ ಇದು ಕರೆಕ್ಟಾಗಿ 6 ಗ್ಲಾಸ್ ಆಯಿತು. 3 ಗ್ಲಾಸ್ ಸರ್ವಿಂಗ್ ಮಾಡಿಕೊಂಡೆ. ಇದ್ರ ಜೊತೆ ನೀವು ಐಸ್ ಕ್ಯೂಬ್ಸ್ ನೆಸೆಸರಿ ಇದ್ದರೆ ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ನಾನು ಮಕ್ಳು ಕೊಡೋದ್ರಿಂದ ಐಸ್ ಕ್ಯೂಬ್ ಹಾಕೋದಿಲ್ಲ, ಬಟ್ ನಮ್ಮ ಮನೆಯವ್ರಿಗೆ ಮಾತ್ರ ಐಸ್ ಕ್ಯೂಬ್ ಹಾಕ್ತಾ ಇದೆ. ಜಸ್ಟ್ ಗಾರ್ನಿಷಿಂಗ್ ಮಾಡೋದಕ್ಕೆ ಮತ್ತೆ ಸಾಸ್ ಹಾಕ್ತಾ ಇದ್ದೀನಿ. ಚಾಕ್ಲೇಟ್ ಸಾಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕುಡಿತಾ ಇದ್ದರೆ ಚಾಕ್ಲೇಟ್ಸ್ ಫ್ಲೇವರು, ವೆನಿಲಾ ಎಸೆನ್ಸ್ ಫ್ಲೇವರು, ಈ ನ್ಯಾಚುರಲ್ ಆಗಿರೋ ಸಪೋಟ, ಈ ಡೇಟ್ಸು ತುಂಬ ಸೂಪರ್ ಇರುತ್ತೆ. ಹೇಳ್ತಿದ್ದೀನಲ್ಲ, ದಿನಕ್ಕೊಂದು ಗ್ಲಾಸ್ ಸಮ್ಮರಲ್ಲಿ ಕುಡಿದ್ಬಿಟ್ರೆ ತಂಪು ಅನಿಸುತ್ತೆ. ನಮಗೆ ದಾಹ ಫೀಲ್ ಆಗೋದಿಲ್ಲ, ಇಮ್ಯುನಿಟಿ ನಮಗೆ ಏನಾದರೂ ಲೆಸ್ ಅನಿಸೋದಿಲ್ಲ, ಸ್ಟ್ರಾಂಗ್ನೆಸ್ ಫೀಲ್ ಆಗುತ್ತೆ. ತುಂಬ ಹೇಳ್ತಿದ್ದೀನಲ್ಲ, ಆರೋಗ್ಯಕ್ಕಂತೂ ಸಿಕ್ಕಾಪಟ್ಟೆ ಒಳ್ಳೇದಿದು. ಸೊ ಈ ಥರ ಸಪೋಟ ಸಿಕ್ಕಿದ್ರೆ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡೀರಿ. ಯಾಕಂದರೆ ಖರ್ಜೂರನೂ ಒಳ್ಳೆಯದು, ಸಪೋಟನೂ ಒಳ್ಳೆಯದು. ನಮಗೇನಾದರೂ ಕ್ಯಾಲ್ಶಿಯಂ ಕಮ್ಮಿ ಇದೆ, ನಮಗೇನಾದರೂ ರಕ್ತಹೀನತೆ ಕಮ್ಮಿ ಇದ್ದರೆ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಸೊ ನನ್ನ ಹಸ್ಬೆಂಡ್ಗೋಸ್ಕರ ಅವ್ರಿಗೆ ಐಸ್ ಕ್ಯೂಬ್ ಹಾಕ್ಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.